ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 36 ಸೈಜ್ ಇರುವ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲು ನಾನು ಈ ರೀತಿ ಪೇಪರ್ನ ತೊಗೊಂಡಿದ್ದೀನಿ. ಈ ಪೇಪರ್ನ ವಿಡ್ತು 11 ಇಂಚು ತೊಗೊಂಡಿದ್ದೀನಿ. ಈ ಪೇಪರ್ ಲೆಂತು 14 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಬಹುದು ಈ ರೀತಿ ಲೆಂತ್ ಮತ್ತು ವಿಡ್ತ್ನ ಅಳತೆ ತೊಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ನಾವು ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೆಕ್ ಲೆಂತು 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ಬೇಕು. ಆಮೇಲೆ ನೆಕ್ ಶೇಪ್ನ ರೌಂಡಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರು 5.5 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ಆರ್ಮೋಲು ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲು 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ನಾನು ಆರ್ಮೋಲು 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಬ್ಲೌಸ್ನ ವಿಡ್ತು ರೆಡಿ 9 ಇಂಚಿದೆ. ಇಲ್ಲಿ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ಟೋಟಲಿ 11 ಇಂಚಿಗೆ ಬ್ಲೌಸ್ನ ವಿಡ್ತು ತೊಗೊಂಡಿದ್ದೀನಿ. ಇಲ್ಲಿ ನೆಕ್ ಸೈಡು ಕೆಳಭಾಗದಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾಯಿತು. ಇಲ್ಲಿ ಆರ್ಮೋಲ್ ಹತ್ರ ಕೆಳಭಾಗದಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ರೀತಿ ಇದನ್ನು ಮಾರ್ಕ್ ಮಾಡ್ಕೊಂಡಿರೋದನ್ನು ಈ ರೀತಿ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ರಾಸ್ ಬೆಲ್ಟು. ಈಗ ಕಟೋರಿನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಕರೆಕ್ಟಾಗಿ. ಇಲ್ಲಿ ಕ್ರಾಸ್ ಬೆಲ್ಟ್ ಇದೆಯಲ್ಲ, ಇದರ ಕ್ರಾಸ್ ಬೆಲ್ಟು ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಈಗ ಇದರ ಮಧ್ಯದಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸ್ ಬೆಲ್ಟ್ ಮಧ್ಯ ಒಂದು ಪಾಯಿಂಟ್ನ ಹಾಕ್ಕೊಂಡಿದ್ದೀನಿ. ಈಗ ಈ ಕ್ರಾಸ್ ಬೆಲ್ಟಿಂದ ಇಲ್ಲಿ ಆರ್ಮೋಲ್ ತನಕ ಎಷ್ಟಿದೆ ಅಂತ ಅಳತೆ ನೋಡ್ಕೊಳ್ಬೇಕು. ಅದರ ಮಧ್ಯೆ ಒಂದು ಪಾಯಿಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಆರ್ಮೋಲಿಂದ 2.5 ಇಂಚಿಗೆ ಇಲ್ಲಿಯೂ ಕೂಡ ಒಂದು ಪಾಯಿಂಟ್ನ ಹಾಕ್ಕೊಳ್ಳೋಣ. ಆಮೇಲೆ ಇಲ್ಲಿ ನೆಕ್ ಹತ್ರ ನೆಕ್ಕಿಗೆ ಈ ರೀತಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ 2.5 ಇಂಚು ಕ್ರಾಸ್ ಬೆಲ್ಟ್ ಮತ್ತು ಆರ್ಮೋಲ್ ಹತ್ರ ಮಧ್ಯ ಒಂದು ಪಾಯಿಂಟು, ಆಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ ಮಧ್ಯ ಒಂದು ಪಾಯಿಂಟು ಹಾಕ್ಕೊಂಡು ಇದನ್ನೆಲ್ಲ ಈಗ ಈ ಪಾಯಿಂಟ್ಸ್ಗಳನ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟೋರಿ ರೆಡಿ ಆಯಿತು. ಈ ರೀತಿ ನಾವು ಕಟೋರಿನ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇದು ಫ್ರಂಟ್ ಆರ್ಮೋಲ್ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಆರ್ಮೋಲ್ ಶೇಪ್ನ ಕಟ್ ಮಾಡಿ ಆಯಿತು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಂಡಾಯಿತು. ಈಗ ಈ ನೆಕ್ನ ಕಟ್ ಮಾಡ್ಕೊಳ್ಳೋಣ. ನೆಕ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ನೆಕ್ ಪಾರ್ಟ್ನ ಕಟ್ ಮಾಡಿ ಆಯಿತು. ಈಗ ಕಟೋರಿ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ನಿಧಾನಕ್ಕೆ ಕಟೋರಿ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟೋರಿನ ನಾವು ಮತ್ತೆ ಎಕ್ಸ್ಟ್ರಾ ಪೇಪರ್ನಲ್ಲಿ 2 ಇಂಚಿನಷ್ಟು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇಲ್ಲಿ ನಾನು ಎಕ್ಸ್ಟ್ರಾ ಪೇಪರ್ನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ 2 ಫೋಲ್ಡಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಿಗೆ ಈ ರೀತಿ ನೋಡ್ಬೋದು. ಇಲ್ಲಿ ಈ ರೀತಿ 2 ಇಂಚ್ ಮಾರ್ಕ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈಗ ಈ ಫೋಲ್ಡ್ ಮಾಡ್ಕೊಂಡಿರೋದನ್ನು ಈ ರೀತಿ ಕೆಳಗಿನ ಸೈಡು ಬರೋ ಥರ ಹಾಕ್ಕೊಳ್ಳಿ. ಅದರ ಮೇಲೆ ನಾವು ಕಟೋರಿ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಇಟ್ಕೊಳ್ಬೇಕು. ಈಗ ಕಟ್ ಮಾಡಿರುವಂಥ ಕಟೋರಿನ ಈ ರೀತಿ ಹಾಕ್ಕೊಂಡು ಆ ಕಟೋರಿ ಕೆಳಭಾಗದಲ್ಲಿ ಮತ್ತು ಸೈಡಲ್ಲಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈಗ ಈ ಕಟೋರಿ ಯಾವ ರೀತಿ ಇದೆ ಅದೇ ರೀತಿ ಪೆನ್ನಿಂದ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಈ ರೀತಿ ಪೇಪರ್ ಮೇಲೆ ಇಟ್ಟು ಈ ಕಟೋರಿ ಯಾವ ರೀತಿ ಇದೋ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ಬೇಕು. ಈಗ ಈ ಕಟೋರಿ ಪಾರ್ಟ್ನ ತೆಗಿತಾ ಇದ್ದೀನಿ. ಆಮೇಲೆ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ 2 ಇಂಚು, ಅದನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈ ರೀತಿ ಇದನ್ನು ಕಟೋರಿಗೆ ಈ ರೀತಿ ಶೇಪ್ನ ಹಾಕ್ಕೊಳ್ಬೇಕು. ಇದು ಸ್ಟಿಚಿಂಗ್ಗೋಸ್ಕರ ಈ ರೀತಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನೆಕ್ ಹತ್ರ ಇಲ್ಲಿ 2 ಪಾಯಿಂಟ್ನಷ್ಟು ನಾವು ನೆಕ್ನ ಜಾಸ್ತಿ ಮಾಡ್ಕೊಳ್ಬೇಕು. ಈ ರೀತಿ ಇಲ್ಲಿ 2 ಪಾಯಿಂಟ್ನಷ್ಟು ಎಕ್ಸ್ಟ್ರಾ ನಾನು ನೆಕ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈಗ ಈ ಕಟ್ ಮಾಡಿರುವಂಥ ಕಟೋರಿನ ಈ ರೀತಿ ನೆಕ್ ಹತ್ರ ನೀಟಾಗಿ ಇಟ್ಕೊಂಡು ಈ ರೀತಿ ಬರೋ ಥರ ಹಾಕ್ಕೊಂಡು ಈ ರೀತಿ ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ಬೇಕು.
ಈ ರೀತಿ ಇದನ್ನ ಮಾರ್ಕ್ ಮಾಡಿ ಆಯಿತು. ಈಗ ಈ ರೀತಿ ಕಟೋರಿ ಪಾರ್ಟ್ನ ಇಟ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಅಳತೆ ತಗೊಂಡು ಅದರ ಮಧ್ಯದಲ್ಲಿ ಒಂದು ಪಾಯಿಂಟ್ನ ಹಾಕ್ಕೊಳ್ಬೇಕು. ಇಲ್ಲಿ 8.5 ಇಂಚ್ ಇದೆ. ಇಲ್ಲಿ 4.2 ಪಾಯಿಂಟ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ಅರ್ಧಕ್ಕೆ ಈ ರೀತಿ ಶೇಪ್ನ ಹಾಕ್ಕೊಳ್ಬೇಕು. ನಾವೇನು ಮಧ್ಯದಲ್ಲಿ ಪಾಯಿಂಟ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಂದ ಇಲ್ಲಿ ತನಕ ಮಾತ್ರ ಈ ರೀತಿ ರೌಂಡಾಗಿ ಶೇಪ್ನ ಹಾಕ್ಕೊಂಡು ಇನ್ನು ಉಳಿದಿರೋ ಅರ್ಧ ಪಾರ್ಟ್ನ ಅದು ಹೇಗಿದೆಯೋ ಹಾಗೆ ಬಿಟ್ಬಿಡಬೇಕು. ಈಗ ಇದು ಕಟೋರಿ ರೆಡಿ ಆಯಿತು. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಸ್ ಫಸ್ಟ್ ಬಂದು ನಿಮಗೆ ತಲುಪುತ್ತವೆ. ಈ ರೀತಿ ನಾನು ಮಾರ್ಕ್ ಮಾಡಿರುವಂಥ ಕಟೋರಿನ ನೀಟಾಗಿ ಕಟ್ ಮಾಡಿ ಆಯಿತು. ಈ ರೀತಿ ಕಟೋರಿ ರೆಡಿ ಆಯಿತು ನೋಡಬಹುದು. ಈಗ ಇದನ್ನ ಬ್ಲೌಸ್ ಪೀಸ್ನಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಬನ್ನಿ. ಈ ರೀತಿ ಪೇಪರ್ನಲ್ಲಿ ಕಟ್ ಮಾಡಿರುವಂಥ ಕಟೋರಿ ಮತ್ತು ಫ್ರಂಟ್ ಪಾರ್ಟ್ನ ಈ ರೀತಿ ಬ್ಲೌಸ್ ಪೀಸ್ನಲ್ಲಿ ಹಾಕ್ಕೊಂಡು ಪೆನ್ಸಿಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಇದನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡಿ ಆಯಿತು ನೋಡ್ಬೋದು. ಈಗ ಕಟೋರಿ ಪಾರ್ಟ್ನ ಇಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟೋರಿನ ಮಾರ್ಕ್ ಮಾಡಿ ಆಯಿತು. ಈಗ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಕಟೋರಿ ಬ್ಲೌಸ್ದು ಫ್ರಂಟ್ ಪಾರ್ಟ್ನ ಕಟ್ ಮಾಡಿ ಆಯಿತು. ಈಗ ಕಟೋರಿ ಮಾರ್ಕ್ ಮಾಡ್ಕೊಂಡಿರೋದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಕಟೋರಿ ಪಾರ್ಟ್ನ ಕಟ್ ಮಾಡಿ ಆಯಿತು. ಇಲ್ಲಿ ನೋಡ್ಬೋದು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಲೌಸ್ ಪೀಸ್ನ 2 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಪೇಪರ್ನಲ್ಲಿ ಕಟ್ ಮಾಡಿರುವಂಥ ಕ್ರಾಸ್ ಪಟ್ಟಿನ ಇದ್ರ ಮೇಲೆ ಇಟ್ಟು ಪೆನ್ಸಿಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟೋರಿ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.